ಪ್ರಜ್ಞಾದೀಪ ಲರ್ನಿಂಗ್ ಸೆಂಟರ್. ಇದು ಅರ್ಥ ಆಯ್ತಾ ಐಡಿಯಾ ಬರೆಯೋದು ಹೆಂಗೆ ಅಂತ, ಅಥವಾ ಇನ್ನೊಂದು ಎಕ್ಸಾಂಪಲ್ ಕೊಡ್ಲಾ? ಇವತ್ತು ಒಂದು ಪ್ರಾಬ್ಲಮ್ ಮಾಡಿದ್ನಲ್ಲಪ್ಪ, ಇದು ನೆನ್ನೆನೂ ಮಾಡಿದೆ, ನಾಪ್ತಾ ಇದೆಯಾ? ಇದು ಒಂದು ಎಕ್ಸ್ಟ್ರಾ ಪ್ರಾಬ್ಲಮ್ ಹೇಳ್ಕೊಟ್ಟೆ. ಈ ತರಾನೇ ನಾವು ಮಾಡ್ತಾ ಇರೋದು. ಅರ್ಥ ಆಗ್ತಿದ್ಯಾ ಏನ? ಹಾ, ಓಕೆ. ನೆಕ್ಸ್ಟ್ ಕ್ವಶನ್ ಹೇಳಿ. pi x plus y equals 9. Pi ಅಂದ್ರೆ ಏನು? Is it a rational number or irrational number? Irrational number. Approximate value ಏನು ಸಬ್ಸ್ಟಿಟ್ಯೂಟ್ ಮಾಡ್ತೀವಿ? 22/7. ನೀವು ಐ ಡೋಂಟ್ ನೋ ಸ್ಕೂಲಲ್ಲಿ ಹೆಂಗ್ ಮಾಡ್ಸಿದಾರೆ ಇದನ್ನ ಅಂತ. ಒಂದೊಂದು ಸ್ಕೂಲಲ್ಲಿ ಪೈನ್ ಹಂಗೆ ಉಳಿಸ್ಕೊಂಡ್ಬಿಡ್ತಾರೆ, ಆನ್ಸರ್ ಅಲ್ಲೂ ಪೈ ಅಲ್ಲೇ ಬರೆಸ್ತಾರೆ. ಒಂದೊಂದು ಸ್ಕೂಲಲ್ಲಿ ಪೈಗೆ 22/7 ಹಾಕಿ ಮಾಡ್ಸಿರ್ತಾರೆ. ಬಟ್ ನಾನು 22/7 ಹಾಕೇ ಮಾಡ್ಸೋದು. ಅದು ತಪ್ಪಲ್ಲ, ಎರಡೂ ಸರಿನೇ. ಓಕೆ, ಸೊ ಹೌ ಮೆನಿ ಸೊಲ್ಯೂಷನ್ಸ್ ವಿ ಹ್ಯಾವ್ ಟು ರೈಟ್? 4 ಸೊಲ್ಯೂಷನ್ಸ್ ವಿ ಹ್ಯಾವ್ ಟು ರೈಟ್. ಕರೆಕ್ಟಾ? ಸೊ 4 ಸೊಲ್ಯೂಷನ್ಸ್ ಒಂದು ಬಾಕ್ಸ್ ಬರ್ಕೊಂಡ್ಬಿಡ್ತೀನಿ. ಎಕ್ಸ್ ವ್ಯಾಲ್ಯೂ, ವೈ ವ್ಯಾಲ್ಯೂ ಇನ್ 4 pairs we want. Correct? What is the easiest thing? ಮತ್ತೆ ಹೇಳ್ತಾ ಇದೀನಿ, ಒಂದು ನಿಮಿಷ ಕೇಳಿಸ್ಕೊಳ್ಳಿ. ಎಕ್ಸ್ ಗೆ 0, ವೈ ಗೆ 0 ಹಾಕ್ಬೇಕು ಅಂತಿಲ್ಲ. ನಿಮ್ಗೆ ಇಷ್ಟ ಬಂದಿದ್ ವ್ಯಾಲ್ಯೂಸ್ ಕೊಡಬಹುದು. ಬಟ್ ಈಸಿ ಆಗಕ್ಕೆ ನಾನೇನ್ ಹೇಳ್ತಾ ಇದೀನಿ, ಎಕ್ಸ್ ಗೆ 0, ವೈ ಗೆ 0. ಯು ಅಂಡರ್ಸ್ಟುಡ್? ಇದೊಂಥರ ಏನಂದ್ರೆ ವಿ ಆರ್ ಮೇಕಿಂಗ್ ದ ಪ್ರಾಬ್ಲಮ್ ಲೇಜಿ. ಈಸಿ ಆಗಿ ಹೋಗತ್ತಿದು. ಸರ್ ನಮ್ ಸ್ಕೂಲಲ್ಲಿ 2 ಹಾಕ್ಸಿದಾರೆ ಎಕ್ಸಿಗೆ. ಗುಡ್, ಬಿಕಾಸ್ ಇಟ್ ಹ್ಯಾಸ್ ಇನ್ಫೈನೈಟ್ಲಿ ಮೆನಿ ಚಾಯ್ಸ್. ಓಕೆ, ಫಸ್ಟ್ ಇದನ್ನ ಮಾಡೋಣ ಸ್ಟೂಡೆಂಟ್ಸ್. ಈಗ ಪುಟ್ ಏನು ಫಸ್ಟ್ ಎಕ್ಸ್ ಈಕ್ವಲ್ಸ್ 0. ಇಲ್ಲಿ ನೋಡಿ, ಇಲ್ಲಿ ಎಕ್ಸ್ 0 ಹಾಕಿದ್ರೆ ಏನಾಗತ್ತೆ? ಇಲ್ಲಿ ನೋಡ್ತಿದ್ದಂಗೆ ಹೇಳ್ಬೋದು, ಪೈ ಇಂಟು ಏನಾಗತ್ತೆ? ಎಕ್ಸ್ 0 ಹಾಕಿದ್ರೆ ಪೈ ಇಂಟು ಏನಾಗತ್ತೆ? 0. ಇದು 0 ಆಯ್ತು ತಾನೆ? ಪೈ ಇಂಟು 0 0 ಪ್ಲಸ್ ವೈ ಇಸ್ ಈಕ್ವಲ್ ಟು 9. ಸೊ ವೈ ಏನಾಯ್ತು? ಸೊ ಆನ್ಸರ್ ಏನ್ ಬಂತ? ವೈ ಈಕ್ವಲ್ಸ್ 9 ಬಂದ್ಬಿಡ್ತಾ. ಈಸಿನಾ? ನೆಕ್ಸ್ಟ್ ಏನಾಯ್ತು ನೋಡಿ, ಇಲ್ಲಿ ಪುಟ್ ಓಕೆ ಎಕ್ಸ್ ಈಕ್ವಲ್ಸ್ 1 ಸಬ್ಸ್ಟಿಟ್ಯೂಟ್ ಮಾಡೋಣ. ಯಾಕೆ 7 ಬೇಡವಾ? ಓಕೆನಾ 7? ನನ್ನ ಇಷ್ಟ ತಾನೆ. ನಾನು ಮೆಮೊರೈಸ್ ಮಾಡಬಾರ್ದು ಅಂತ ಹೇಳ್ತಾ ಇರೋದಷ್ಟೇ. ಬಟ್ 7 ಹಾಕೊಂಡ್ರೆ ಒಂದು ಅಡ್ವಾಂಟೇಜ್ ಇದೆ. ಪೈ ಅಂದ್ರೆ ಏನು? by 7 into 7 plus y equals 9. So 7 7 cancel ಆಯ್ತಾ? So 7 7 cancel ಆದ್ರೆ ಏನು ಉಳ್ಕೊಂತ? 22 plus y is equal to 9. So 9 minus 22 ಎಷ್ಟು? 9 minus 22 13 minus 13 minus 13. So y value ಎಷ್ಟು ಬಂತು? minus 13. ಕರೆಕ್ಟಾ? ನಿಮ್ಗೆ ಫ್ರಾಕ್ಷನ್ ಬೇಡ ಅನ್ನೋದಾದ್ರೆ ವೈಗ್ 0 ಕೊಡ್ಲೇಬೇಡಿ. ಕೊಟ್ರು ತಪ್ಪಿಲ್ಲ. ಈಗ ಎಕ್ಸಿಗೆ ಏನ್ ಮಾಡಿ, ಮಲ್ಟಿಪಲ್ ಆಫ್ 7 ಅಲ್ಲಿ ಕೊಡಿ. ಅವಾಗ ಏನಾಗುತ್ತೆ? ಕ್ಯಾನ್ಸಲ್ ಆಗೋಗುತ್ತಾ ನೋಡಿ. ಕ್ಯಾನ್ಸಲ್ ಆದ್ರೆ ಏನಾಗುತ್ತೆ? LCM ತಗೊಳ್ಳೋದು ಅವಾಯ್ಡ್ ಆಗುತ್ತೆ. ಸಿ ಯು ಮೇಕಿಂಗ್ ಯರ್ ಲೈಫ್ ಈಸಿ ಹಿಯರ್. ಒಂದ್ ಕೆಲಸ ಮಾಡೋಣ, -7 ಕೊಡೋಣ ಎಕ್ಸಿಗೆ. ನೋಡಿ ರೂಟೇ ಚೇಂಜ್ ಮಾಡ್ಬಿಟ್ಟೆ. ಓಕೆ, ಈಗ ಎಕ್ಸಿಗೆ -7 ಕೊಟ್ರೆ ಏನಾಗುತ್ತೆ? put x equals -7. If you put x equals -7 ಏನಾಗುತ್ತೆ? 22/7 into -7 plus y is equal to 9. So 7 7 cancel ಆದ್ರೆ ಏನು ಉಳ್ಕೊಳ್ಳುತ್ತೆ? -22 plus y is equal to 9. So y ಏನಾಗುತ್ತೆ? 9 plus 22 ನ, because -22 goes to the right side, it becomes +22. So 22 plus 9 is 31. See, ಮಾಡ್ತಾ ನಾವು ಎಕ್ಸ್ಪೀರಿಯನ್ಸ್ ಅಲ್ಲಿ ವಿ ಆರ್ ಪುಟ್ಟಿಂಗ್. ಓಕೆ, ಈಗ ಏನ್ ಹಾಕ್ಬೋದು? ಪುಟ್ ಹೇಳಿ, ನಿಮ್ಗೆ ಸಲ ಹೊಟ್ಟೋಗೋಣ.
ಯಾವ್ದಕ್ಕೆ y 6 ಹಾಕ್ಬೇಕಾ? ಓಕೆ, y ಗೆ 6 ಚಾಯ್ಸ್ ಮಾಡ್ತಿದೀವಿ. ಈಗ y 6 ಹಾಕಿದ್ರೆ ಏನಾಗತ್ತೆ? y ಅಂದ್ರೇನು? 22/7 into x plus 6 is equal to 9, ಕರೆಕ್ಟಾ? ಸೊ ಪ್ಲಸ್ 6 ಈ ಸೈಡ್ ಹೋದ್ರೆ minus 6, so 22/7 into x is equal to 3 na. 7 transpose ಮಾಡಿದ್ರೆ ಏನಾಗುತ್ತೆ? 21/22. ಸೊ x ಏನಾಯ್ತು? 21/22. x ವ್ಯಾಲ್ಯೂ 21/22. ಅರ್ಥ ಆಯ್ತಾ? ಸುಮ್ ರ್ಯಾಂಡಮ್ ಆಗಿ ಕೊಟ್ರೆ ಈ ತರ ಬೇರೆ ಫ್ರಾಕ್ಷನ್ ಬರುತ್ತೆ, ತಪ್ಪಿಲ್ಲ. 21/22 ಬಂದ್ರೆ ತಪ್ಪಿಲ್ಲ ಸ್ಟೂಡೆಂಟ್ಸ್. ಸರ್ ನಂಗೆ ಯಾಕೋ ಡೌಟ್ ಆಗ್ತಿದೆ ಸರ್, ಕನ್ಫ್ಯೂಷನ್ ಅಂದ್ರೆ ಬೇಕಾದ್ರೆ ಒಂದ್ಸಲಿ ಮನೇಲಿ ವೆರಿಫೈ ಮಾಡಿ ಹೆಂಗೆ ಅಂತ ಹೇಳ್ಕೊಡ್ತೀನಿ. ಈಗ ಈ 4 ಪಾಯಿಂಟ್ಸ್ ಬಂದಿದೆ ಕರೆಕ್ಟಾ? ಯಾವ ಪಾಯಿಂಟ್ ಡೌಟ್ ಇದೆ? ಸರ್ ಯಾವ್ದೋ ಡೌಟ್ ಸರ್, ಇದು ಯಾಕೋ ಸರಿ ಕಾಣ್ತಾ ಇಲ್ಲ ಆನ್ಸರ್ ಅಂತ ಏನಾದ್ರು ಅನ್ಸಿದ್ರೆ -7 ಯಾವುದು? ಈಗ ವಾಟ್ ಈಸ್ ದ ಮೀನಿಂಗ್ ಆಫ್ ಪುಟ್? ನನ್ನ ಇಷ್ಟ ತಾನೆ. ಈಗ ನಾನು ನಿನ್ ಕೇಳದ್ ನಾ ಯಾಕೆ y 6 ತಗೊಂಡೆ ಅಂತ, ಯಾಕೆ? ಇಟ್ ಹಾಸ್ ಇನ್ಫಿನಿಟ್ಲಿ ಮೆನಿ. ನಾನು ಅದಕ್ಕೆ x = -7 ಸಬ್ಸ್ಟಿಟ್ಯೂಟ್ ಮಾಡಿದೆ. x ಜಾಗದಲ್ಲಿ -7 ಹಾಕಿದ್ರೆ ಏನಾಯ್ತು? ಸಿ ಸ್ಟೆಪ್ ಬೈ ಸ್ಟೆಪ್ ಬರ್ತಿದ್ದೀನಿ. ಪೈ ಅಂದ್ರೆ ಏನು? 22/7. x ಅಂದ್ರೆ ಏನು? -7 ಪ್ಲಸ್ y is equal to 9. 7 ಕ್ಯಾನ್ಸಲ್ ಆದ್ರೆ ಏನು ಉಳ್ಕೊಳ್ಳುತ್ತಿಲ್ಲ? -22 plus y is equal to 9. So y is equal to 9 plus 22, that is 31. Now suppose here understand, if you doubt on one problem, ಈಗ ಆಯ್ತು ಇದೆ, ಈಗ ಏನಾಗಿದೆ, ಇಲ್ಲೆಲ್ಲ ಇಂಟೀಜರ್ ಸೊಲ್ಯೂಷನ್ ಬಂದಿದೆ ಕರೆಕ್ಟಾ? ಇಂಟೀಜರ್ ತಾನೇ ಇವೆಲ್ಲ, ಬಟ್ ಇದು ಇಂಟೀಜರ್ ಅಲ್ಲ. ಏನ್ ನಂಬರ್ ಇದು? 21/22. 9th ಸ್ಟ್ಯಾಂಡರ್ಡ್ ಅಲ್ಲಿ ಫ್ರಾಕ್ಷನ್ ಅನ್ನೋಂಗಿಲ್ಲ, ರ್ಯಾಷನಲ್ ನಂಬರ್. ಕರೆಕ್ಟಾ? ಇಟ್ಸ್ ಅ ರ್ಯಾಷನಲ್ ನಂಬರ್. ಈ ರ್ಯಾಷನಲ್ ನಂಬರ್ಸ್ ಡೌಟ್ ಇದೆ ನನಗೆ ಅಂದ್ರೆ ವೆರಿಫಿಕೇಶನ್ ಮಾಡಿ ಬೇಕಾರೆ. ವೆರಿಫಿಕೇಶನ್ ಮಾಡೋದು ತುಂಬಾ ಈಸಿ ಸ್ಟೂಡೆಂಟ್ಸ್. ವಿ ಆರ್ ಎಟ್ ದ ಲರ್ನಿಂಗ್ ಸ್ಟೇಜ್. ಈ ತರ ಎಲ್ಲ ವೆರಿಫಿಕೇಶನ್ಸ್ ಟೆಕ್ನಿಕ್ಸ್ ನ ನೀವು ಕಲಿಬೇಕು. ನಿಮ್ CET-ಗೆಲ್ಲ ತುಂಬಾ ಹೆಲ್ಪ್ ಆಗತ್ತೆ. ಏನಿದೆ ಈಕ್ವೇಶನ್? 5x plus y is equal to 9 ಬರಬೇಕು. ನಾನೀಗ ಏನ್ ಮಾಡ್ತೀನಿ? 22/7 x ಏನು? 21/22 ನ, ಅದ್ರ ಕರೆಸ್ಪಾಂಡಿಂಗ್ y ಏನು? 6. ಸಬ್ಸ್ಟಿಟ್ಯೂಟ್ ಮಾಡಿದೆ, ಅರ್ಥ ಆಯ್ತಾ? 5 ಜಾಗದಲ್ಲಿ 22/7, x ಜಾಗದಲ್ಲಿ 21/22, y ಜಾಗದಲ್ಲಿ 6. ಸೊ 22 ಕ್ಯಾನ್ಸಲ್. ಸೊ 21/7 ಎಷ್ಟು? 21/7 3 plus 6. What is 6 plus 3? 9. ಬಂತ ಆನ್ಸರ್? ವೆರಿಫಿಕೇಶನ್ ಕರೆಕ್ಟ್. ಅಂಡರ್ಸ್ಟ್ಯಾಂಡ್? ಸೊ ಸಬ್ಸ್ಟಿಟ್ಯೂಟ್ ಮಾಡ್ಬಿಟ್ರೆ ನಮ್ಮ ಜಾಬ್ ಮುಗೀತು. ಅದೇ ಕೆಲಸ ನೋಡ್ಕೊಳ್ಳುತ್ತೆ. ಈಗ ಥರ್ಡ್ ಸಬ್ ಕ್ವಶನ್ ಇದೆ. ಏನಿದೆ? x is equal to 4y. ಇದು ಈಸಿಯೆಸ್ಟ್ ಕ್ವಶನ್. y ಗೆ ಚಾಯ್ಸ್ ಮಾಡ್ಕೊಂಡು ಹೋಗ್ಬಿಟ್ರೆ ಈಸಿನಾ? ಯಾಕೆ x ಡೈರೆಕ್ಟ್ ಆಗಿ ಬರ್ತಾ ಇರತ್ತಲ್ಲ. ಸೊ ಈಗ ನಾನು ಏನ್ ಮಾಡ್ಬೋದು? ಡೈರೆಕ್ಟ್ ಆಗಿ ಟೇಬಲ್ ಡ್ರಾ ಮಾಡ್ಬೋದು. ಇಲ್ಲಿ ನೋಡ್ರಿ, ಇಲ್ಲಿ ಎಷ್ಟು ಸೊಲ್ಯೂಷನ್ಸ್ ಬರೀಬೇಕು? 4 ಸೊಲ್ಯೂಷನ್ಸ್ ಬರೀಬೇಕು, ರೈಟ್? ಸೊ ಐ ರೈಟ್ x y. ನೋಡಿ ಇಲ್ಲಿ y ಗೆ 0 ಕೊಡಿ. y ಗೆ 0 ಕೊಟ್ರೆ ಏನಾಯ್ತು? ಅಂದ್ರೆ ಯಾವ ಪಾಯಿಂಟ್ ಇದು? ಆರಿಜಿನ್. ನಾನು ಹೇಳಿದೀನಿ C0 ಆದ್ರೆ ಆರಿಜಿನ್ ಆಗುತ್ತೆ ಅಂತ. ನೋಡಿ ಇಲ್ಲಿ ಕಾಣಿಸ್ತಿದೆ. ಆಯ್ತು, y 1 ಕೊಡೋಣ. x ಏನಾಯ್ತು? y ಗೆ -1 ಕೊಡೋಣ, -4. y ಗೆ 10 ಕೊಡೋಣ, 40. ಇದು ತಾನೆ. ನಾನು x ಚಾಯ್ಸ್ ಮಾಡಿದ್ರೆ ಏನಾಗತ್ತೆ ನೋಡಿ, ಇಲ್ಲಿ ಡಿವೈಡ್ ಬೈ 4 ಮಾಡಬೇಕು. ಅದ್ರ ಬದಲು ಇದೇ ಈಸಿ ತಾನೆ. ಸೊ ನೀವ್ ಏನ್ ಬೇಕೋ ಮಾಡ್ಬೋದು. ಇಸ್ ಇಟ್ ಕ್ಲಿಯರ್? ಸೊ ಸೊಲ್ಯೂಷನ್ ಬರೆಯೋದು ಅರ್ಥ ಆಯ್ತಾ? ಆಯ್ತು, ಈಗ ಸೊಲ್ಯೂಷನ್ ಏನೋ ಬರೆಯೋದು ಗೊತ್ತಾಯ್ತು.
ಈಗ ನಾನು ಸ್ಟ್ರೈಟ್ ಲೈನ್ ಕೊಡ್ತೀನಿ ಅಂದ್ರೆ ಲೀನಿಯರ್ ಈಕ್ವೇಶನ್ ಇನ್ ಟೂ ವೇರಿಯಬಲ್ಸ್. ನಾವು ಅಂಡರ್ಸ್ಟ್ಯಾಂಡ್ ದಿಸ್ ಕಾನ್ಸೆಪ್ಟ್. ಕನ್ಸಿಡರ್ one equation 3x minus y plus 1 is equal to 0. Is it a linear equation in two variables? It's a linear equation in two variables. Now students, just understand. I give you a random xy. ನಾನು ಕೊಟ್ಬಿಡ್ತೀನಿ. For example 1, 3. Okay. Some number say 2, 7. ಎಷ್ಟು ಪಾಯಿಂಟ್ ಕೊಟ್ಟಿದ್ದೀನಿ ನಿಮಗೆ? 2 points ಕೊಟ್ಟಿದ್ದೀನಿ. I want you people to tell whether this is a solution or this is a solution or both is a solution. ಹೆಂಗ್ ಹೇಳ್ತೀರಾ solution ಹೌದು ಸರ್ ಆಗತ್ತೆ ಆಗಲ್ವಾ ಅಂತ? ಹೆಂಗ್ ಹೇಳ್ತೀರಾ? ಸಬ್ಸ್ಟಿಟ್ಯೂಟ್ ಮಾಡಿ ಅಂದ್ರೆ ವೆರಿಫಿಕೇಶನ್ ಮಾಡೋದು ಆಗೋಯ್ತಾ? ಓಕೆ, ಈಗ ನಾನು ಇದಕ್ಕೆ ವೆರಿಫೈ ಮಾಡ್ತೀನಿ. ಇದಕ್ಕೆ ವೆರಿಫೈ ಮಾಡಕ್ಕೆ ಏನ್ ಮಾಡಬೇಕು? 3 into 1 minus 3 plus 1 ಏನ್ ಬರ್ಬೇಕು ಆನ್ಸರ್ ನಂಗೆ? 0 ಬರಬೇಕು. ಸೊ 3 1s 3, 3 minus 3 0, 0 plus 1 1, 1 is not equal to 0. Therefore in conclusion now 1, 3 is not a solution of minus y plus 1 equal to 0. ಗೊತ್ತೀರಾ? ಈಗ ಅದೇ ತರ ಇದನ್ನ ಚೆಕ್ ಮಾಡೋಣ. ಏನಾಗುತ್ತೆ? 3 into 2 plus minus 7 plus 1 ಏನಾಯ್ತು? 0 ಬಂತಾ? Therefore what is the conclusion? Is a solution of ಯಾಕೆ ಸೊಲ್ಯೂಷನ್ ಆಗ್ಲಿಲ್ಲ ಗೊತ್ತಾ? ಅಫ್ಕೋರ್ಸ್ 1 ಬಂತು, ವೆರಿಫೈ ಆಗ್ಲಿಲ್ಲ, ಬಟ್ ಅದನ್ನ ನೀವು ಜಾಮೆಟ್ರಿಕಲಿ ನೋಡ್ಬೋದು ಸ್ಟೂಡೆಂಟ್ಸ್. ಏನಿದೆ ಕ್ವಶನ್? 3x minus y plus 1 equals 0 ಇದೆ. ಹಿಂಗಿದೆ ಸ್ಟ್ರೈಟ್ ಲೈನ್, ಕರೆಕ್ಟಾ? ನಾನು ಸುಮ್ಮನೆ ಒಂದು ಪಾಯಿಂಟ್ ಕೊಟ್ಟೆ. ಯಾವ ಪಾಯಿಂಟ್ ಹೆಸರೇನು? 1, ಇನ್ನೊಂದು ಯಾವ್ದಿದೆ? ಎಲ್ಲಿ ಬಂತು? ಎಲ್ಲಿದೆ? ಎಲ್ಲಿ? 2, 7 ಅಂದ್ರೆ ಎಲ್ಲಿರತ್ತೆ? ಯಾವ ಕ್ವಾಡ್ರೆಂಟ್? ಡಿಫ್ರೆನ್ಸ್ ಅರ್ಥ ಆಯ್ತಾ? ಯಾಕೆ ಒಂದು ಸೊಲ್ಯೂಷನ್ ಆಯ್ತು, ಯಾಕೆ ಇನ್ನೊಂದು ಸೊಲ್ಯೂಷನ್ ಆಗ್ಲಿಲ್ಲ ಅಂತ? ಇವ್ರು ಯಾಕೆ ಸೊಲ್ಯೂಷನ್ ಆಗ್ಲಿಲ್ಲ? ಪಕ್ಕದ ಮನೆಗೆ ಓಡೋದು. ಇವ್ರು ಯಾಕೆ ಸೊಲ್ಯೂಷನ್ ಆದ್ರು? ಅದೇ ರೋಡಲ್ಲಿ. So did you understand the meaning of checking whether it is a solution or not? ಡೌಟ್ ಇದೆಯಾ? ಲಾಸ್ಟ್ ಒಂದು 3 ಮೇನ್ಸ್ ಇದೆ, ಟ್ರೈ ಮಾಡಿ. ಇಲ್ಲಾಂದ್ರೆ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಮಾಡ್ಬಿಟ್ಟು ನೆಕ್ಸ್ಟ್ ಚಾಪ್ಟರ್ ಸ್ಟಾರ್ಟ್ ಮಾಡೋಣ. ಅದೇ ಚೆಕ್ ಕೊಟ್ಟು ನೋಡ್ಬೇಕು. ಎಕ್ಸ್ ಕೊಡ್ಬೇಕು, ವೈ ಕೊಡ್ಬೇಕು, ಎಕ್ಸ್ ಕೊಡ್ಬೇಕು, ವೈ ಕೊಡ್ಬೇಕು, ಚೆಕ್ ಮಾಡೋದು. ಇದೇ ತರ ಟ್ರೈ ಮಾಡಿ ಹೋಮ್ವರ್ಕ್ ತರ. ಓಕೆನಾ? So shall we start the class? Tomorrow you are writing the test? Huh?